ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ HK ಯೂನಿವರ್ಸ್. ಸೊ ನಾವಿವತ್ತು ಬಂದಿರೋದೇ ಬೆಂಗಳೂರು ಯೂನಿವರ್ಸಿಟಿಗೆ. ಸೊ ಇವತ್ತೇನೋ ಇಲ್ಲಿ ಎಕ್ಸಿಬಿಷನ್ ನಡೀತಿದೆ, ಅದಕ್ಕೆ ಎಲ್ಲರೂ ಸೇರಿಕೊಂಡು ಹೋಗೋಣ ಅಂತ. ಇನ್ನೊಬ್ಬರು ಫ್ರೆಂಡ್ ಬರಬೇಕು, ಅವರು ಆನ್ ದ ವೇ ಅಲ್ಲಿದ್ದಾರೆ. ಸೊ ನಾನು ಮತ್ತೆ ನಿಶ್ಚಿತ ಬಂದಿದ್ದೀವಿ ಇವಾಗ. ಸೊ ಮುಂದೆ ಹೋಗ್ಬಿಟ್ಟು ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ನಾನು ಹೆಂಗೆ ನೋಡಲಿ? ಹಂಗೆ ಚೆನ್ನಾಗಿ ಕಾಣಿಸ್ತಿದೆ. ಔಟ್ಫಿಟ್ ಚೆಕ್ ಗೈಸ್, ನಂದು ತೋರಿಸ್ತೀನಿ ರೀ. ಹಂಗೆ ಇಟ್ಕೊ. ಕ್ಲಾರಿಟಿ ಆಯ್ತಾ? ಹಾಂ ಗೈಸ್, ನನ್ನ ಔಟ್ಫಿಟ್ ಇದು ಆಲ್ರೆಡಿ ನೋಡ್ತೀರಾ ರೀರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ. ನೋಡಿ ಗೈಸ್, ಮೇಲಿಂದ ಕೆಳಗೆ ತನಕ ನೋಡಿ. ಸೊ ಇವತ್ತು ನಾವು ಬಂದಿರೋದೇ ಇಲ್ಲಿ ಎಕ್ಸಿಬಿಷನ್ ನಡೀತಿದೆ. ಸೊ ಏನೇನು ನಡೀತಿದೆ ಎಲ್ಲ ನೋಡುವ, ಹೆಂಗಿದೆ ಅಂತ ಲಾಸ್ಟಲ್ಲಿ ನಿಮಗೆ ರಿವ್ಯೂ ಕೊಡ್ತೀನಿ, ನೋಡೋಣ. ಬಾಯ್. ಸ್ಟೇ ಟ್ಯೂನ್. ಸೊ ನೋಡಿ, ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳಂತ ನೋಡಿ. ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಅಮ್ಮ ಎಲ್ಲಿಗೆ ಹೋಗ್ತಾ ಇದೆಯಾ? ಯಾಕಮ್ಮ, ಯಾಕೆ, ಏನು ಕೆಲಸ ಅಲ್ಲಿ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು. ಏನು ಕೆಲಸ ಅಲ್ಲಿ? ಇಲ್ಲ ಹಾಂ ಯಾಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ? ಗೈಸ್, ಶೀ ಈಸ್ ಮೈ ಫ್ರೆಂಡ್. ಮೊನ್ನೆ ವ್ಲಾಗಲ್ಲಿ ನನ್ನ ಕ್ಲಾಸಲ್ಲಿ ಫ್ರೆಂಡ್ಸ್ನ ನೋಡಿದ್ದೀರಾ. ಇವಳು ಬಂದಿರಲಿಲ್ಲ ಅವತ್ತು. ಇವ್ರ ಪಕ್ಕದ ಕ್ಲಾಸ್ ಅವರು. ಇನ್ನೊಬ್ರು ಬರ್ತಾರೆ, ಆನ್ ದ ವೇಲ್ ಸಿಗ್ತಾರೆ. ಗೈಸ್, ಇನ್ನೊಬ್ರು ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅದು ಇವಳೆ. ನೋಡಿ ಹೆಂಗೆ ಬರ್ತಾ ಇದ್ದಾಳಂತ ನೋಡಿ. ಸೊ ನಾವು 3 ಜನ ಸೇರಿಕೊಂಡು, ಇನ್ನೊಬ್ರು ಬರಬೇಕಿತ್ತು, ಬಟ್ ಅವ್ರಿಗೆ ಅವ್ರು ದೂರ ಆಗೋಗುತ್ತೆ, ಮೇ ಬಿ ಬರಲ್ಲ ಅಂತ ಅಂದ್ಕೊಂಡು ನಾವು ಹೇಳೇ ಇಲ್ಲ ಇನ್ನೊಬ್ರು ಫ್ರೆಂಡಿಗೆ. ಬಟ್ ಇಟ್ಸ್ ಓಕೆ. ಏನು ಎಕ್ಸಿಬಿಷನ್ ಇದೆ, ಏನು ನಡೀತೈತೆ ಅಲ್ಲಿ ಹೋಗಾದ್ಮೇಲೆ ಸಿಗ್ತೀನಿ. ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಲೊಕೇಶನ್ ಹಾಕ್ಕೊಂಡು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಮೇ ಬಿ ಇದೆ ಅನಿಸುತ್ತೆ ಲೊಕೇಶನ್ನು. ನೋಡೋಣ ಇರಿ. ಇವಾಗ ನಾವು ಡಿಪಾರ್ಟ್ಮೆಂಟ್ ಒಳಗೆ ಬಂದ್ವಿ. ಇಲ್ಲಿ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಇದು. ಸೊ ಇದೆಲ್ಲ ಡ್ರಾಯಿಂಗ್ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಬನ್ನಿ ಒಂದೊಂದು ಎಲ್ಲನೂ ತೋರಿಸ್ಕೊಡ್ತೀನಿ. ನೋಡಿ ಏನು ಸಖತ್ತಾಗಿ ಮಾಡಿದ್ದಾರಲ್ವಾ. ನೋಡಿ, ಈ ಪೇಂಟಿಂಗ್ ಮಾಡಿರೋರು ಯಾರಾದರೂ ವ್ಲಾಗ್ ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನು ಗಾಯ್ಸ್ ಹಿಂಗೈತೆ. ಈ ಥ್ರೆಡ್ಡಿಂದ ಮಾಡಿರೋದು ಅನ್ಸುತ್ತಲ್ಲ. ನೋಡಿ, ಥ್ರೆಡ್ಡಿಂದ ಮಾಡಿದ್ದಾರೆ, ಚೆನ್ನಾಗೈತೆ. ನಮಗೆಲ್ಲ ಈ ಥರ ಕಲೆನೇ ಇಲ್ಲ ಬಿಡ್ರಿ. ವಾವ್, ನೈಸ್. ಐಸ್ ಸಖತ್ತಾಗಿದೆಯಲ್ಲ, ಸೂಪರ್ ಇದೆ. ಇದೇನೋ ಒಂದೈತೆ ಗೈಸ್. ಇದೇನಿದು? ಇದು ಒಂದು ಆರ್ಟ್ ನೋಡಿ. ನೋಡಿ, ಇದು ಚೆನ್ನಾಗಿದೆಯಲ್ಲ ಒಂಥರ. ಇಲ್ಲಿ ನೇಮ್ಸ್ ಇಲ್ಲ, ಲೈಕ್ ಯಾರು ಮಾಡಿರೋದು ಏನು ಅಂತ. ಅಂದರೆ 2 ಡ್ರಾಯಿಂಗ್ ಮಧ್ಯದಲ್ಲಿ ಒಂದು ನೇಮ್ ಇದೆ, ಬಟ್ ಇದು ಅವ್ರು ಮಾಡಿರೋದಾ ಇವ್ರು ಮಾಡಿರೋದಾ ಅಂತ ಗೊತ್ತಾಗ್ತಾಯಿಲ್ಲ. ಇದೆಲ್ಲನೂ ಮಾಡಿರೋದೇನಾ? ಇದೆಲ್ಲನೂ ಚೆನ್ನಾಗಿದೆ ಅಲ್ಲ ಒಂಥರ. ಇಲ್ಲಿ ನೋಡಿ, ಸಖತ್ತಾಗೈತೆ. ನನ್ನ ವಾಯ್ಸ್ ಕ್ಲಾರಿಟಿ ಇದೆ ಅಲ್ಲ? ಕಾಫಿ ಲವರ್ಸ್ ಯಾರಾದರೂ ಇದ್ದೀರಾ? ನಾನು ಅವಾಗವಾಗ ಕುಡಿತೀನಿ ಅಷ್ಟೇ. ಚೆನ್ನಾಗಿದೆ ಒಂಥರ. ನಮ್ಮ ಕಾಲೇಜಲ್ಲಿ ಈ ಥರ ಎಲ್ಲ ಮಾಡಲ್ಲ ಅನಿಸುತ್ತೆ. ಅಂದರೆ ಮಾಡಬಹುದು, ಬಟ್ ಡಿಫ್ರೆಂಟ್ ಇದೆ. ನೋಡಿ, ಚೆನ್ನಾಗಿದೆಯಲ್ಲ. ಇದಕ್ಕೆಲ್ಲ ಟ್ಯಾಲೆಂಟ್ ಬೇಕು ಗಾಯ್ಸ್. ಟ್ಯಾಲೆಂಟ್ ಬೇಕು ಇದಕ್ಕೆಲ್ಲ. ನಮ್ಮ ಹತ್ರನೂ ಟ್ಯಾಲೆಂಟ್ ಇದೆ, ಬಟ್ ಇದರಲ್ಲಿ ಇಲ್ಲ. ನಾವು ಡ್ಯಾನ್ಸ್ ಮಾಡ್ತೀವಿ, ಸಾಂಗ್ಸ್ ಅಂತೂ ಸಖತ್ತಾಗಿ ಆಡ್ತೀನಿ. ನನ್ನ ಸಾಂಗ್ ಕೇಳಿಬಿಟ್ರೆ ಅಷ್ಟೇ ನೀವು ಇದಾಗ್ಬಿಡ್ತೀರ. ಆಮೇಲೆ ಗೈಸ್ ನೋಡಿ, ಇದು ಎಷ್ಟು ಸಖತ್ತಾಗಿದೆ ಒಂಥರ. ಚೆನ್ನಾಗೈತೆ, ಎಲ್ಲ ಮುಟ್ಟಿ ನೋಡ್ತಾಯಿದ್ದೀನಿ. ಬಟ್ ಮೇ ಬಿ ಇದಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರಾ ಗೊತ್ತಿಲ್ಲ. ಎಕ್ಸಿಬಿಷನ್ ಅಂತ ಲೈಕ್ ನನಗೂ ಕಂಟೆಂಟ್ ಸಿಗುತ್ತೆ ಅಂತ ಬಂದೆ.
ಚೆನ್ನಾಗಿದೆಯಲ್ಲ ಇವೆಲ್ಲ. ಇಲ್ಲಿ ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ, ಮಸ್ತಾಗೈತೆ. ಹೆಂಗೈಸ್ ಇದೆಲ್ಲ ಮಾಡೋದು, ಈ ಕಟ್ಟಿಂಗು, ಶೇಪ್ಸು, ದೇವ್ರೆ ಎಷ್ಟು ಪೇಷನ್ಸ್ ಇರಬೇಕು ಗೊತ್ತಾ, ಮಸ್ತ್ ಪೇಷನ್ಸ್ ಇರಬೇಕು. ಇದು ನೋಡಿ ಫುಲ್ಲು ನೇಚರ್. ತುಂಬ ಇಷ್ಟವಾಗಿತ್ತು ಇದು, ಸಖತ್ತಿದೆ ಇದು, ತುಂಬ ಚೆನ್ನಾಗಿದೆ. ಇದೂ ಎಲ್ಲ ಚೆನ್ನಾಗೈತೆ, ಎಲ್ಲನೂ ಪ್ರತಿಯೊಂದು ಚೆನ್ನಾಗೈತೆ ನೋಡಿ. ಸಖತ್ತಾಗಿದೆಯಲ್ಲ. ನಿಮಗೆ ಲಾಸ್ಟಲ್ಲಿ ಒಂದು ತೋರಿಸ್ತೀನಿ, ಅದು ನೋಡ್ಬಿಟ್ರೆ ಫಿದಾಗಿ ಹೋಗ್ತೀರಾ. ಹಿಂಗೆ ಬಟ್ಟೆ ಒಣಗಾಗ್ತಾ ಇರೋದು ನೋಡಿ, ಇದು ಒಂದು ಆ್ಯಕ್ಟ್ ಸಖತ್ತಾಗಿದೆಯಲ್ಲ ನೋಡಿ ಗಾಯ್ಸ್. ಚೆನ್ನಾಗಿದೆ, ಒಂಥರ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋ ಥರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ, ಸಖತ್ತಾಗಿದೆಯಲ್ಲ. ಇದು ಅಡುಗೆ ಮಾಡ್ತಾ ಇರೋದು. ಬನ್ನಿ ಗಾಯ್ಸ್ ಊಟ ಮಾಡೋಣ. ಸೊ ಇವಾಗ ನಾನು ನಿಮಗೆ ಒಂದು ತೋರಿಸ್ತೀನಿ, ಇದು ನೋಡಿ ಹೆಂಗೈತಲ್ಲ, ಸಿ ಹೆಂಗೆ ಮಾಡಿದಾರಲ್ವ, ಇದೆಲ್ಲ ಅವರೇ ಮಾಡಿರೋದಾ ನಿಜವಾಗ್ಲೂ. ಬಟ್ ಇಲ್ಲಿ ಯಾರೂ ಇಲ್ಲ ಕೇಳೋಕ್ಕೆ, ನಾನು ಸುಮ್ಮನೆ ವೀಡಿಯೋ ಮಾಡ್ಕೊತಾಯಿದ್ವಿ. ನೋಡಿ ಇದು ಫುಲ್ ನೋಡಿ, ಫುಲ್ ತೋರಿಸ್ತೀನಿ. ಸಖತ್ತಾಗಿದೆಯಲ್ಲ ನೋಡಿ, ಏನು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ದಿವಸ ಬೇಕಾಗಿತ್ತು ಮಾಡೋಕ್ಕೆ, ಇಷ್ಟು ಪೇಷನ್ಸ್ ಇರಬೇಕು ಎಲ್ಲನೂ. ಇಲ್ಲೊಂದು ದೊಡ್ಡ ತೋರಿಸ್ತೀನಿ ರೀ ನಿಮಗೆ ನೋಡಿ, ಇದು ಸಖತ್ತಾಗಿದೆಯಲ್ಲ. ಏನು ಮಾಡಿರ್ತಾರೆ, ಚೆನ್ನಾಗೈತೆ, ಒಂಥರ ಮಸ್ತ್ ಮಾಡಿದ್ದಾರೆ. ಸೊ ಇನ್ನೂ ಬೇರೆ ಏನಾದರೂ ಇದ್ದರೆ ತೋರಿಸ್ತೀನಿ. ಬಟ್ ಇದು ಆರ್ಟ್ಸ್ ಅಲ್ವಾ ಡಿಪಾರ್ಟ್ಮೆಂಟ್, ನಾವು ಆರ್ಟ್ಸ್ ಕಾಲೇಜಿಗೆ ಅಂದರೆ ಆರ್ಟ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿರೋದು. ಸೊ ಫುಲ್ ಸಖತ್ತಾಗಿದೆ ಎಲ್ಲ, ಒಂಥರ ಏನೋ ಪೀಸ್ಫುಲ್ ಆಗೈತೆ ಎಲ್ಲ ನೋಡಿದಾಗ, ಚೆನ್ನಾಗಿದೆ, ನೈಸ್. ಯಾರ್ಯಾರು ಮಾಡಿದ್ದಾರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯಿತು ಗೈಸ್. ನೋಡಿ ಫ್ರೆಂಡ್ ಅಂದರೆ ಈ ಥರ ಇರಬೇಕಲ್ಲ. ನನ್ನ ಶೂ ಲೇಸ್ ಕಾಡ್ತಾ ಇದ್ದಾಳೆ ನೋಡಿ. ನೋಡಿ ಇವಾಗ ಬೇರೆ ರೂಮಿಗೆ ಬಂದ್ವಿ, ಅಂದರೆ ಇಲ್ಲೂ ಎಲ್ಲ ಪೇಂಟಿಂಗ್ಸ್ ಮಾಡಿರೋದೈತೆ. ಓನ್ಲಿ ಪೇಂಟಿಂಗ್ಸಿಂದನೇ ಎಲ್ಲ ಹೆಂಗೆ ಮಾಡಿರೋದು, ಬಿಕಾಸ್ ನನಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ನನಗೂ ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟ, ಬಟ್ ಈ ಥರ ಎಲ್ಲ ಇಷ್ಟೊಂದು, ಅದಕ್ಕೋಸ್ಕರ ಫ್ರೀ ಟೈಮಲ್ಲಿ ಮಾಡೋದು ಇಷ್ಟ. ಏನು ಸಖತ್ತಾಗಿದೆಯಲ್ಲ, ಒಂದೊಂದು ಬಂದಿರೋದಕ್ಕೂ ಸಾರ್ಥಕ ಆಯಿತು ಅಂತ ಫೀಲ್ ಆಗ್ತೈತೆ ನೋಡಿ. ಇದೆಲ್ಲನೂ ಮಾಡಿರೋದೆ ಗೈಸ್. ನಿಮಗೆ ಲಾಸ್ಟಲ್ಲಿ ಒಂದು ತೋರಿಸ್ತೀನಿ. ನಾನು ಅದು ನಿಜವಾಗ್ಲೂ ರಿಯಲ್ ಅಂದ್ಕೊಂಬಿಟ್ಟೆ, ಬಟ್ ರಿಯಲ್ ಅಲ್ಲ. ಎಷ್ಟು ಸಖತ್ತಾಗಿದೆಯಲ್ಲ, ಇದೆಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿದೆಯಲ್ಲ. ಸಖತ್ತಾಗೈತೆ, ಎಲ್ಲನೂ ಮಾಡಿರೋದೆ. ಇದಂತಂದರೆ ನಾನು ಈಗ ಸೆಮ್ನಲ್ಲಿ ಮಾಡ್ತಿರೋ ವರ್ಕ್ ಹೆಂಗೆ ಅಂತಂದರೆ, ನನ್ನ ಪ್ರೆಸೆಂಟ್ ಸಿಚುವೇಶನು ಪ್ಲಸ್ ಇದೆಲ್ಲ ವಾಯ್ಸ್ ಬರುತ್ತೆ. ಚೆನ್ನಾಗಿದೆಯಲ್ಲ, ಮಸ್ತಾಗೈತೆ. ಅಯ್ಯೋ ಇಲ್ಲಿ ನೋಡಿ ಲಿಸರ್ಡ್ಸ್. ಅಯ್ಯೋ ರಿಯಲ್ ಆಗೈತೆ, ಏನೋ ಗೋಡೆ ಮೇಲೆ ಬಂದೈತೆ ಅನ್ನೋ ಥರ ಐತೆ ತಾನೇ. ರಿಯಲ್ ಆಗಿ ಏನೋ ಗೋಡೆ ಮೇಲೆ ರೌಡ್ ನೋಡಿ, ಇವ್ರ ಮೇಲೆ ಬಂದ್ಬಿಡ್ತೀವಿ, ಇವ್ರ ಮೇಲೆ ಬಂದ್ಬಿಡ್ತು. ಹೆಂಗಿದೆಯಲ್ಲ, ನಂದೇ ಚೇರು ಸಖತ್ತಾಗಿ. ಹನಿ ಓ ಆಪೋಸಿಟಲ್ಲೂ ಆಯ್ತಾ ಹನಿ ಬಿ ಗಾಯ್ಸ್, ಬನ್ನಿ ಹನಿ ಕುಡಿಯೋಣ. ಎಲ್ಲ ನೋಡಿ
ಮಸ್ತಿದೆ. ಹೇ ಇದು ನೋಡಿ ಶರ್ಟ್ ಆ್ಯಂಡ್ ಸ್ವೀಟ್ ಚೆನ್ನಾಗಲ್ಲ ಗೈಸ್. ನಾನು ಇದನ್ನು ಹೇಳಿದ್ದು ನಿಮಗೆ. ಇದು ನಿಮ್ಗೆ ನೋಡ್ತಾ ಇದ್ರಿ ಹೆಂಗೆ ಅನಿಸ್ತೈತೆ ಹಾಂ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರಿಯಲಾಗಿ ಒಳ್ಳೆ ಏನೋ ಡಾಲ್ ಮಲಗಿರೋ ಥರ ಅನಿಸ್ತೈತೆ ತಾನೆ. ಬಟ್ ದಿಸ್ ಇಸ್ ಡಯಾಗ್ರಾಮ್ ಅಂದರೆ ಪೇಂಟ್ ಮಾಡಿರೋದು. ಚೆನ್ನಾಗೈತಲ್ಲ, ಮಸ್ತಾಗೈತೆ, ಮಸ್ತ್ ಮಾಡಿದ್ದಾರೆ ಎಲ್ಲ, ಸೂಪರ್ ನೈಸ್. ದಿಸ್ ಇನ್ ಅನದರ್ ರೂಮ್. ಇಲ್ಲಿ ನೋಡಿ, ಪಾಯಪ್ಪ ದೇವ್ರೆ, ಏನು ಗಾಯ್ಸ್ ಕಾಲೇಜಾ ಇದು? ಇಲ್ಲ ಫುಲ್ ಫುಲ್ ಆರ್ಟ್ಸ್ ಏನಂತಾರೆ, ಕಾಲೇಜ್ ಥರ, ಆರ್ಟ್ಸ್ ಕಾಲೇಜೇ ಗಾಯ್ಸ್. ಏನು ಸಖತ್ತಾಗೈತೆ ನೋಡಿ, ದೇವ್ರೆ ಏನು ರೀ ಕಾಲೇಜ್ ಇದು ಹಿಂಗಿದೆ ಅಂದರೆ ಮಸ್ತಿದೆ ಅಂತ ಅರ್ಥ. ಆಮೇಲೆ ಬೈಕೋಬೇಡಿ ಹಿಂಗಿದೆ ಏನು ಅಂತ ಅಂದಿದ್ದೀನಿ ಅಂತ. ಇದಕ್ಕೆಲ್ಲ ಎಷ್ಟು ಪೇಷನ್ಸ್ ಬೇಕು ನನಗೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಲೈಕ್ ಒಂಥರ ಎಲ್ಲ ಅದರಲ್ಲೂ ಒಂದೊಂದು ಮೀನಿಂಗ್ ಇರುತ್ತೆ ಅಲ್ವಾ ಮಾಡಿರೋದು ಎಲ್ಲನೂ. ನೋಡಿ ಎಲ್ಲನೂ ಒಂದೊಂದು ರೂಮಲ್ಲಿ ಒಂದೊಂದು ಥರ ಫಿಶ್ ಗೈಸ್, ಫಿಶ್ ಬೇಕಾ? ಫಿಶ್ ಸಕ್ಕತ್ತಾಗಿದ್ದಲ್ಲ ಎಲ್ಲ. ನೋಡಿ ಹೆಂಗೆ ಚೆನ್ನಾಗಿ ಮಾಡಿದಾರಂತ. ಬಟ್ ಇಲ್ಲಿ ಯಾರೂ ಇಲ್ಲ, ಲೈಕ್ ಅದ್ರ ಏನು ಎಕ್ಸ್ಪ್ಲನೇಷನ್ ಏನು ಅಂತ. ಆದಷ್ಟು ಅವ್ನು ಯಾರಾದರೂ ಕೇಳಿ ಮಾಡುವ. ಬಟ್ ಚೆನ್ನಾಗಿದೆ, ಮಸ್ತಿದೆ ಅಲ್ಲ. ಇಲ್ಲಿ ಬೈತೆ ನೋಡಿ, ಇಲ್ಲಿ ಇದು ಗೇಮ್ ಮಾಡ್ತೀವಲ್ಲ, ಅಂದರೆ ಗೇಮ್ ಆಡ್ತೀವಲ್ಲ ನಾವು, ಎಲ್ಲ ನೋಡಿದ್ದೀರಾ ನೀವೆಲ್ಲಾದರೂ? ದಿಸ್ ಒನ್ ಗೇಮ್ ಆಡ್ತೀವಲ್ವ, ಆ್ಯಡ್ಸಲ್ಲೆಲ್ಲ ಬರುತ್ತಲ್ಲ, ಅದೈತೆ. ಸಖತ್ತಾಗಿದೆ ಗೈಸ್, ಎಲ್ಲ ಮಸ್ತ್ ಮಾಡಿದ್ದಾರೆ. ಕಾಲೇಜಲ್ಲಿ ಎಂಟ್ರಿ ಆದಂಗೆ ಎಲ್ಲನೂ ಸಿಗುತ್ತೆ ನಿಮಗೆ. ಫುಲ್ ಅಂದರೆ ಇದು ಏನೋ ಇದೇ ಬೇರೆ ಡಿಪಾರ್ಟ್ಮೆಂಟು. ಸೊ ಎಲ್ಲನೂ ಇಲ್ಲಿ ನೋಡಿ, ಅಡುಗೆ ಮಾಡ್ತಾಯಿದ್ದೀನಿ ನಾನಲ್ಲ, ಈ ಪೇಂಟಿಂಗ್ನ ಯಾರು ಮಾಡಿದ್ದಾರೋ ಹೌದು, ಮಸ್ತಿದೆ. ಸೊ ಫ್ರೆಂಡ್ಸ್, ಇವಾಗ ಊಟ ಮಾಡೋಕ್ಕೆ ಬಂದ್ವಿ. ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟೈತೆ, ಬಿಕಾಸ್ ನಾವು ಲೇಟಾಗಿ ಹೋಗಿದ್ದಲ್ಲ. ಸೊ ಇವಾಗ ಊಟ ಮಾಡಿಕೊಂಡು ಮತ್ತು ಪೇಂಟಿಂಗ್ಸ್ ಎಲ್ಲ ನೋಡೋಕ್ಕೆ ಶುರು ಮಾಡ್ತೀವಿ. ಇದು ಸ್ಕಲ್ಪ್ಚರ್ ರೂಮ್ ಅಂತ. ಸೊ ಇದು ಸ್ಕಲ್ಪ್ಚರ್ ಸ್ಟುಡಿಯೋ. ಸೊ ಇಲ್ಲಿ ಎಲ್ಲ ಅಂದರೆ ಪಾಟ್ಸ್ ಅದೆಲ್ಲ ಇಲ್ಲೇ ಇದು ಮಾಡೋದು ನೋಡಿ. ಇದು ಮಿಷನ್ ಅಂತೆ. ಸೊ ಇದರಿಂದ ಇವನ್ನೆಲ್ಲನೂ ಮಾಡ್ತಾರೆ. ಕರೆಕ್ಟಾಗಿ ಬಂದರೆ ಈ ಥರ ಇರುತ್ತೆ, ತಪ್ಪು ಬಂದರೆ ಈ ಥರ ಎಲ್ಲ ಮುರಿದೋಗುತ್ತೆ. ಈ ಥರ ಎಲ್ಲ ಆರ್ಟ್ಸ್ ಆರ್ಟ್ಸ್ ಎಲ್ಲ ಮಾಡ್ತಾರಲ್ವ, ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಬಟ್ ನಾವು ಮಾಡ್ತಾ ಇರೋದೇ ಒಂದು. ಬಟ್ ಇಲ್ಲಿ ಎಕ್ಸಿಬಿಷನ್ ಇದೆ ಅಂತ ಗೊತ್ತಿದ್ದು ಅದಕ್ಕೆ ಬಂದು ನೋಡಿ, ಇಲ್ಲೆಲ್ಲನೂ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆಯಲ್ಲ, ಮಸ್ತಾಗಿದೆ ಇದು. ನನಗೂ ಇವಾಗ ಆರ್ಟ್ಸ್ ಓದ್ಬೇಕು ಅನಿಸ್ತೈತೆ, ಬಟ್ ಆಗಲ್ಲ, ನಂದು ಫೈನಲ್ ಇಯರ್ಗೆ ಬಂತಲ್ವ. ಸೊ ಇದೆಲ್ಲನೂ ಮಾಡಿರೋದೆ ನೋಡಿ, ಎಲ್ಲನೂ ಕ್ಲೇಯಿಂದನೂ ಮಾಡಿದಾರಂತೆ ಸ್ವಲ್ಪ. ಬಟ್ ಚೆನ್ನಾಗಿದೆಯಲ್ಲ, ಇಲ್ಲಿ ನೋಡಿ ಮನುಷ್ಯರು ಹೋಗೋ ಥರ ಫುಲ್ಲು ರಿಯಲ್. ನಾವೇನಾದರೂ ಡೋರೆಮಾನ್ ಗ್ಯಾಜೆಟ್ಸ್ ಯೂಸ್ ಮಾಡಿಕೊಂಡು ಅಂದರೆ ಕುಳ್ಳಿಗೆ ಹಾಕ್ಬಿಟ್ರೆ ಆ ಥರ ಇರ್ತೀವಿ. ಈ ಥರ ಇದೆ ನೋಡಿ, ಎಷ್ಟು ಸಖತ್ತಾಗಿದೆಯಲ್ಲ. ಎಂದಿದು ಈ ಥರ ಪಾಟ್ಸ್ ಎಲ್ಲ ಮಾಡೋದು, ಇದೆಲ್ಲ ಮಾಡಿಟ್ಟಿದ್ದಾರೆ ಇವರು. ಇದು ಮಿಷನ್ ಬಂದು ಇಲ್ಲಿದೆ ನೋಡಿ, ಇದು ಮಿಷನ್.
ಇಲ್ಲಿ ಮಾಡೋದದು ಎಲ್ಲ ಮಾಡಿಟ್ಟಿದ್ದಾರೆ. ಇದೆಲ್ಲನೂ ಮಾಡಿಟ್ಟಿರೋದು. ಇದೇನೋ ಫೈನಲ್ ಲುಕ್ ಅಂದರೆ ಇನ್ನೂ ಮಾಡೋದಿದೆಯಂತೆ ಅಲ್ಲಿರೋದು. ಅದು ಮಾಡಿದ್ರೆ ಇನ್ನೂ ಸ್ವಲ್ಪ ಮಾಡೋದಿದೆ ಅಂತ ಹೇಳ್ತಾ ಇದ್ರು. ಸೊ ಇದೆಲ್ಲ ಫುಲ್ಲು ಮತ್ತೆ ಚೆನ್ನಾಗಿದೆಯಲ್ಲ, ಒಂಥರ ಮಸ್ತಿದೆ. ಇದು ಇನ್ನೊಂದು ರೂಮಲ್ಲಿ ಪೇಂಟಿಂಗ್ ಸೆಕ್ಷನ್ನು. ಇಲ್ಲೆಲ್ಲನೂ ಸಾಕಾಗತ್ತೆ. ನನಗೆ ಇದು 3 ಇಷ್ಟ ಆಯಿತು. ನನ್ನ ಫ್ರೆಂಡ್ಸು ಅವಾಗವಾಗ ನಾನು ಇದ್ರ ಥರನೇ ಆಡ್ತಾ ಇರ್ತೀನಲ್ವ, ಅದಕ್ಕೆ ಮೈ ಫ್ರೆಂಡ್ಸ್. ಚೆನ್ನಾಗಿದೆಯಲ್ಲ, ಒಂಥರ ಇವತ್ತು ಬಂದಿರೋದಕ್ಕೂ ಏನೋ ಒಂಥರ ಖುಷಿ. ಚೆನ್ನಾಗಿದೆ. ಇದಕ್ಕಂತಲೇ ಒಂದು ಕೋರ್ಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಅಂದರೆ ಬೇರೆ ಕಾಲೇಜಸಲ್ಲಿ, ಬಟ್ ಈ ಕಾಲೇಜಲ್ಲಿ ಐತೆ. ಗೈಸ್, ಇದು ನಮ್ಮ ನಿಶಿತಾ ಮನೇಲಿ ಕೂತ್ಕೊಂಡು ಮಿರರ್ ಮುಂದೆ ಕೂತ್ಕೊಂಡು ಹೆಂಗಿರ್ತಾಳೆ. వెన్నెలంత మీద వాలి వెలుగునంత మోయమంటే నేను ఎంత రే. చిన్ని గుండె ఉన్నదెంత హాయి నింపి గాలినంత ఊదమంటే ఓపిరెంత రే. కళ్ళు 2 పుస్తకాలు, భాషలేని అక్షరాలు, చూపులోనే అర్థమయ్యే అన్ని మాటలు. ముందు లేని ఆనవాలు, లేనిపోని కారణాలు, కొత్త కొత్త ఓనమాలు, ఎన్ని మాయలు. కథలెన్నో చెప్పారు, కవితల్ని రాశారు, కాలాలు దాటారు, యుద్ధాలు చేశారు. ప్రేమలో తప్పు లేదు, ప్రేమలో కథలెన్నో చెప్పారు. ನಾವು ಏನೋ ಊಟ ಮಾಡೋದು, ಸ್ನ್ಯಾಕ್ಸ್ ತಿನ್ನೋದು, ಅದೆಲ್ಲ ಊಟ ಮಾಡಿಲ್ಲ. ಊಟನೇ ಮಾಡಿಲ್ಲ ಅಂದರೆ ಊಟ ಮಾಡಿದ್ವಿ, ಬಟ್ ಜಾಸ್ತಿ ರೆಕಾರ್ಡ್ ಮಾಡಿದ್ದೀನಿ ಊಟದ್ದು. ಬಟ್ ಆಮೇಲೆ ತಿಂದಿದ್ದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಆ್ಯಂಡ್ ಮಧ್ಯದಲ್ಲೇ ಒಬ್ಬರು ಫ್ರೆಂಡು ಮನೆಯಿಂದ ಕಾಲ್ ಬಂದಿತ್ತಂತ, ಅವರು ಹೊರಟರು ಉಷಾ. ಸೊ ನಮ್ಮ ಇಷ್ಟತನ ಕೇಳೋಣ ಹೆಂಗನ್ನಿಸ್ತು ಏನು ಅಂತ. ಹೆಂಗನ್ನಿಸ್ತು? ಸಕ್ಕತ್ತಾಗಿತ್ತ? ಫುಲ್ ಟಯರ್ಡ್ ಅಲ್ವಾ? ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಮತ್ತೆ ಯಾವಾಗ ಎಲ್ಲಿಗೆ ಹೋಗೋಣ? ನಮ್ಮ ಮಮ್ಮಿ ತಗೋಬರುತ್ತೆ ಏನಾರು. ಆಂಟಿ ಪರ್ಮಿಷನ್ ತಗೊಂಡೇ ಮಾಡೋಣ. ಹೋಗೋಣ. ನೀನು ವಿಡಿಯೋ ಮಾಡ್ತಿದ್ಯಾ ಅಂತ ನಂಗೆ ಅಳು ಬರ್ತಾ ಇದೆ. ಓ ಅಲ್ಬೇಡ ಬಿಡು, ಮತ್ತೆ ಸಿಗ್ತೀನಿ, ಡೋಂಟ್ ವರಿ. ಆ್ಯಕ್ಚುಲಿ ಬೇಗ ಸ್ಟಾರ್ಟ್ ಆಗ್ಬೇಕು, ಸುಮ್ಮನೆ ಮನೇಲಿ. ಆ್ಯಕ್ಚುಲಿ ನನ್ನ ಗರ್ಲ್ ಫ್ರೆಂಡು ಇಂಟ್ರಡ್ಯೂಸಿಂಗ್ ಮೈ ಗರ್ಲ್ ಫ್ರೆಂಡ್, ಸೀಕ್ರೆಟ್ ಗರ್ಲ್ ಫ್ರೆಂಡ್ ಥರ. ಸೀಕ್ರೆಟ್ ಗರ್ಲ್ ಫ್ರೆಂಡ್. ಸೊ ಇವಾಗ ನೆಕ್ಸ್ಟು ಬ್ಲಾಗ್ ಆಗ್ತಿದೆ ಗೈಸ್. ಬಾಯ್. ಮನೆ ಕಡೆಗೆ ಪಯಣ ಶುರುವಾಗಿದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ, ಮಧ್ಯದಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಇಲ್ಲಿಗೆ ಏನು ಮಾಡ್ತಾ ಆಗಿದೆ. ಮನೆಗೆ ಹೋದ್ಮೇಲೆ ಚೆನ್ನಾಗಿ ತುಂಬ ಕೆಲಸಗಳಿದ್ದಾವೆ, ಅದಕ್ಕೆ ಬ್ಲಾಗ್ನ ಇಷ್ಟು ಬೇಗ ಏನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳ್ತಾ, ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.